ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಕೆ ಸಿದ್ದು ಮಾತಾಡೋದು. ಸ್ನೇಹಿತರೆ ಇವತ್ತಿನ ದಿನ ನನಗೆ ಮತ್ತೆ ಒಂದು ಹೊಸದಾಗಿ ಮಾಡುವಂಥ ಒಂದು ವಿಗ್ರಹಗಳನ್ನು ಆರ್ಡರ್ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಆಲ್ರೆಡಿ ನಾನೆಲ್ಲ ನಿಮಗೆ ಫೈಬರು, ಕಂಚು, ಪಂಚಲೋಹ ಇದರಲ್ಲೆಲ್ಲ ಮಾಡಿಕೊಡ್ತಾ ಇದ್ದೆ. ಇವಾಗ ನಾನು ಇದನ್ನು ಸಿಮೆಂಟಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ನಾವು ಸಿಮೆಂಟಲ್ಲಿ ಕೂಡ ಮಾಡ್ತೀವಿ. ಫಸ್ಟು ನಾವು ಸಿಮೆಂಟಲ್ಲೇ ಮಾಡ್ತಿದ್ವಿ. ಆಮೇಲೆ ನಮ್ಗೆ ಯಾವ ಡಿಮ್ಯಾಂಡ್ಗಳು ಫೈಬರ್ ಜಾಸ್ತಿ ಬರ್ತಾ ಇದ್ದಂಗೆ ಫೈಬರಲ್ಲಿ ಹೊರಟಾದ್ವಿ, ಕಂಚಿನ ಬಂದಂಗೆ ಕಂಚಿಂದು ಆ ಥರನಾಗಿ ನಾವು ಸಿಮೆಂಟಲ್ಲೂ ಕೂಡ ಮಾಡ್ತೀವಿ. ಈ ಆರ್ಡ್ರು ಎಲ್ಲಿಂದ ಬಂದಿದೆ ಅಂದರೆ ಸ್ನೇಹಿತರೆ, ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕು ಕೂಡಿಗೆ ತಾಂಡದಿಂದ ಬಂದಿದೆ ಇದು. ಯಾಕಂದರೆ ಖುದ್ದಾಗಿ ಅವರೇ ಬಂದಿದ್ದಾರೆ ಇವಾಗ ನಮ್ಮ ಶಾಪಿಗೆ ಬೆಂಗಳೂರಿಗೆ. ಅಲ್ಲಿಂದ ಬಂದು ಈಗ ನಮಗೆ ಇವರು ಆರ್ಡ್ರ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅದೇ ಥರನಾಗಿ ಇದು ಇನ್ನೂ ಅನ್ಕಂಪ್ಲೀಟ್, ಅಂದರೆ ನಾವು ಫಸ್ಟು ಲೇಯರ್ ಮಾತ್ರ ಇದು ಒಂದನೇ ಕೋಟಿಂಗು. ಅಂದರೆ ನಾವು ಸ್ಟಾರ್ಟಿಂಗು ಚಿಕ್ಕ ಪೀಸ್ಗಳು ಇಟ್ಟಿಗೆಗಳನ್ನು ಅಂಟಿಸ್ಕೊಂಡು ಆಮೇಲೆ ನಾವು ರಫ್ಗಳು ಮಾಡಿಕೊಂಡು ಇವೆಲ್ಲ ಕಣ್ಣುಗಳು ಎಲ್ಲ ಹೋಲಿಸ್ಬಿಟ್ಟಿರ್ತೀವಿ. ಆಮೇಲೆ ಎಲ್ಲ ನಾವು ಫಿನಿಶಿಂಗ್ ಮಾಡ್ಕೊತೀವಿ. ಫಿನಿಶಿಂಗ್ ಮಾಡಿ ಮತ್ತೆ ಕಲರಿಂಗ್ ಮಾಡ್ತೀವಿ. ಆವಾಗ ಮತ್ತೆ ಇದನ್ನು ತಗೊಂಡೋಗ್ಬೇಕಾದ್ರೂ ಕೂಡ ಮತ್ತೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಈಗ ಮಾತಾಡ್ಸೋಣ. ಈಗ ಬಂದಿದ್ದಾರೆ, ಅಲ್ಲಿಂದ ಬಂದಿದ್ದಾರೆ, ಅವ್ರಿಗೆ ಕೂಡ ಕೇಳೋಣ ಹೆಂಗೋ ಏನೋ. ಈಗ ನಮ್ಮದು ಎಲ್ಲ ವರ್ಕ್ಶಾಪ್ ನೋಡಿದ್ದಾರೆ, ನೋಡಿಬಿಟ್ಟು ಅವ್ರಿಗೆ ಹೆಂಗೆ ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಕೇಳೋಣ. ನಮಸ್ಕಾರ. ಅಪ್ಪ, ಈಗ ನೀವು ನಮ್ಮನ್ನ ಯಾವ ತನಾಗಿ ನೋಡಿಕೊಂಡು ಅಥವಾ ಇವು ನಮ್ಮ ಗೊಂಬೆಗಳನ್ನು ನಾವು ಮಾಡೋದು ಯಾವ ತನಾಗಿ ನೋಡಿಬಿಟ್ಟು ನೀವು ಇಲ್ಲಿಗೆ ಬಂದಿರೋದು? ನಾವು ಹಂಗೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ತಿರ್ಬೇಕಾದ್ರೆ ನಿಮ್ದೊಂದು ವಿಡಿಯೋ ಸಿಕ್ತು ನಮಗೆ. ಅವಾಗಲೇ ಹಂಗೆ ಕಮೆಂಟ್ ಸೆಕ್ಷನಲ್ಲಿ ಮತ್ತೆ ನಿಮ್ಮ ಕೆಲವೊಂದು ವೀಡಿಯೋಸ್ಗಳು ನೋಡಿದ್ವಿ. ವರ್ಕ್ ಏನೋ ಚೆನ್ನಾಗೈತೆ ಅಂತ ನೋಡಿದ್ವಿ. ಮತ್ತೆ ಹಂಗೆ ರಿವ್ಯೂಸ್ ತಗೊಂಡು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಮತ್ತೆ ನಿಮ್ಮ ಸ್ಟೋರ್ ಬೇರೆ ಬೆಂಗಳೂರಲ್ಲಿದೆ ಅಂತ ಹೇಳಿದ್ರಿ. ದೂರ ಆದ್ರೂ ಪರವಾಗಿಲ್ಲ, ನಮಗೆ ವರ್ಕ್ ಚೆನ್ನಾಗಿರ್ಬೇಕಂತ ಹೇಳಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ವಿ. ಮತ್ತೆ ಹಂಗೆ ಬಂದು ನಿಮ್ಗೆ ಆರ್ಡರ್ ಕೊಟ್ಟು ಒಂದು ಟೂ ತ್ರೀ ವೀಕ್ಸ್ ಆಯಿತು ಅನ್ಕೋತೀನಿ. ಬಟ್ ನಮಗೆ ಬೆಂಗಳೂರು ಬರೋಕೆ ಆಗಿರಲಿಲ್ಲ. ಸೊ ಹಾಗೆ ಬೇರೆ ಕೆಲಸದ ಮೇಲೆ ಬೆಂಗಳೂರು ಬಂದಾಗ ಹಾಗೆ ವರ್ಕ್ ಹೆಂಗೆ ಆಗಿರುತ್ತೆ ಅಂತ ಇಲ್ಲೇ ನಿಯರ್ ಅಲ್ವಾ, ಹೆಂಗೂ ಬೆಂಗಳೂರಿಗೆ ಬಂದಿದ್ದೀವಿ. ಸೊ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ವಿ. ಬಟ್ ಇನ್ನೂ ಫಿನಿಶಿಂಗ್ ಆಗಿಲ್ಲ ಅಂತ ಹೇಳ್ತಾರೆ. ಫೈನಲ್ ರಿಸಲ್ಟ್ ಬರೋವರೆಗೂ ವೇಟ್ ಮಾಡ್ತೀವಿ. ಬಟ್ ಇವಾಗ ನೋಡಿದರೆ ಹೈಟು ಮತ್ತು ವಿಡ್ತ್ ಎಲ್ಲ ನೋಡಿದರೆ ವರ್ಕ್ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಆಗಿದೆ. ಈಗ ನಮಗೆ ಇದನ್ನು ಎರಡು ಕೊಟ್ಟಿದ್ದಾರೆ. ಆ ಕಡೆ ಹಿಂದ್ಗಡೆಗೆ ಒಂದಿದೆ, ಅಲ್ಲಿನೂ ಒಂದು ರಫ್ ಮಾಡಿದ್ದೀವಿ, ಇಲ್ಲಿ ಒಂದಿದೆ. ಈ ಥರನಾಗಿ ಎರಡೂ ದೇವಸ್ಥಾನದ ಮೇಲ್ಗಡೆಗೆ ಕಾರ್ನರಲ್ಲಿ, ಅಂದರೆ ಆ ಕಡೆಗೆ ಮತ್ತು ಈ ಕಡೆಗೆ ಕಾರ್ನರಲ್ಲಿ ಇಡಕ್ಕಂತಲೇ ಮಾಡಿಸಿದ್ದಾರೆ. ಇದು ಕಂಪ್ಲೀಟ್ ಆದಮೇಲೆ ಮತ್ತೆ ನಿಮಗೆ ಇದೇ ಥರನಾಗಿ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಯಾರಿಗಾದರೂ ಕೂಡ ಸಿಮೆಂಟಲ್ಲಿ ಬೇಕಾದರೂ ಕೂಡ ಕೆಳಗಡೆ ನಾನು ನಂಬರ್ ಹಾಕಿರ್ತೀನಿ, ನನಗೆ ಫೋನ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.